ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ತುಂಬಾನೇ ಡೌಟ್ಸ್ ಬರುತ್ತೆ. ಅಂದ್ರೆ ಇದನ್ನ ನಾವು ಎಷ್ಟು ಮಂತ್ಗೆ ಮಾಡ್ಬೇಕು, ಎಷ್ಟು ಮಂತ್ಗೆ ಎಕ್ಸಿಕ್ಯೂಟಿವ್ ಮಾಡ್ಬೇಕು, ಇದು ನೋಟರೈಸ್ ಮಾಡ್ಬೇಕಾ ಇಲ್ಲ ರಿಜಿಸ್ಟರ್ ಮಾಡಿಸ್ಬೇಕಾ, ಈ ತರ ಎಲ್ಲ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ರೆಂಟಲ್ ಅಗ್ರಿಮೆಂಟ್ ನ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಬೇಕಾ? ಆಸ್ ಯೂಶುವಲ್ ಆಗಿ ನೀವು ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ನೋಡಿರ್ತೀರಾ, ಯಾವುದೇ ಅಗ್ರಿಮೆಂಟ್ ತಗೊಂಡಾಗ 11 ಮಂತ್ ಅಂತ ಇರುತ್ತೆ. ಯಾಕೆ 11 ಮಂತ್ ಅಂತ ಇರುತ್ತೆ? ಹಾಗಿದ್ರೆ 11 ಮಂತ್ ಅನ್ನೋದು ಯಾಕಿರುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ನ ಅವಾಯ್ಡ್ ಮಾಡೋದಕ್ಕೆ. ನಿಮ್ಮ ಒಂದು ರೆಂಟಲ್ ಅಗ್ರಿಮೆಂಟ್ 12 ಮಂತ್ಸ್ ಮೇಲಿದ್ರೆ ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಸೊ ರಿಜಿಸ್ಟರ್ ಮಾಡಿಸಿದ್ರೇನೆ ಅದಕ್ಕೆ ಲೀಗಲ್ ವ್ಯಾಲಿಡಿಟಿ ಇರುತ್ತೆ. ಹಾಗಿದ್ರೆ 11 ಮಂತ್ ಅಂತ ಡ್ರಾಫ್ಟ್ ಮಾಡಿಸಿ ಅದನ್ನ ನಾವು ನೋಟರೈಸ್ ಮಾಡಿಸಿ ಸಾಕು ಅಂತ ನೀವು ಕೇಳ್ಬೋದು. ಎಸ್, ನೀವು ಧಾರಾಳವಾಗಿ ಅದನ್ನ ನೋಟರೈಸ್ ಮಾಡಿಸ್ಬೋದು. ಬಟ್ ನೀವು ನೋಟರಿ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ್ರೆ ಆ ಡಾಕ್ಯುಮೆಂಟ್ಗೆ ಯಾವುದೇ ಆದಂತ ಲೀಗಲ್ ವ್ಯಾಲಿಡಿಟಿ ಇರೋದಿಲ್ಲ. ಇನ್ನು ಕೆಲವರಿಗೆ ರೆಂಟಲ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಾಂಪ್ ಪೇಪರ್ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಆಸ್ ಯೂಶುವಲ್ ಆಗಿ 100 ರೂಪೀಸ್ ಸ್ಟಾಂಪ್ ಡ್ಯೂಟಿ ಪೇಪರ್ ನ ನಾವು ರೆಂಟಲ್ ಅಗ್ರಿಮೆಂಟ್ ಗೆ ಯೂಸ್ ಮಾಡಬಹುದು. ಇದು ಸ್ಟೇಟ್ ಟು ಸ್ಟೇಟ್ ವೇರಿಯೇಷನ್ಸ್ ಇರುತ್ತೆ. ರಿಯಲ್ ಎಸ್ಟೇಟ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಾಗಿ ಪ್ರಾಪರ್ಟಿ ಅಪ್ಡೇಟ್ಸ್ ಸಂಜನಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ.